ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ಕನ್ನಡದಲ್ಲಿ LBA ಆಧಾರಿತ FA4ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 45 ನಿಮಿಷಗಳು. ಒಟ್ಟು ಅಂಕಗಳು 20 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡ್ಡಿಂಗಲ್ಲಿ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಿಮಗೆ 1 ಅಂಕದಂತೆ 2 ಪ್ರಶ್ನೆಗಳಿರುತ್ತೆ. ಪ್ರಶ್ನೆ 1ರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅವರ್ಗೀಯ ವ್ಯಂಜನಗಳು ಎಷ್ಟು? ಆಯ್ಕೆಗಳನ್ನು ನೋಡಿ: 5, 9, 10 ಹಾಗೂ 25. ಪ್ರಶ್ನೆ 2ರಲ್ಲಿ ಕಡೆಗೋಲು ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆಗಳು: ಆಗಮ ಸಂಧಿ, ಗುಣಸಂಧಿ, ಲೋಪಸಂಧಿ ಹಾಗೂ ಆದೇಶ ಸಂಧಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಪದವನ್ನು ಆರಿಸಿ ಬರೆಯಿರಿ. ಇಲ್ಲಿ 1 ಪ್ರಶ್ನೆ 1 ಅಂಕದಂತೆ ಇರುತ್ತೆ ಮಕ್ಕಳ. ಪ್ರಶ್ನೆ 3ರಲ್ಲಿ ಕಾವ್ಯ ಕಬ್ಬ, ಆಶ್ಚರ್ಯ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆ ಡ್ಯಾಶ್ನ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ 1 ಅಂಕದಂತೆ 3 ಪ್ರಶ್ನೆಗಳಿರುತ್ತೆ. ಪ್ರಶ್ನೆ 4ರಲ್ಲಿ ಲೇಖಕರ ಮೊದಲ ವಿದ್ಯಾಗುರು ಯಾರು? ಪ್ರಶ್ನೆ 5 ಮುದ್ದಣ್ಣನ ಹೆಂಡತಿಯ ಹೆಸರೇನು? ಪ್ರಶ್ನೆ 6 ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು? ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನಿಮಗೆ 2 ಪ್ರಶ್ನೆಗಳಿರುತ್ತೆ, 2 ಅಂಕದಂತೆ. ಪ್ರಶ್ನೆ 7 ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆ ಏನು? ಪ್ರಶ್ನೆ 8 ಶ್ರೀರಾಮನ ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೊಟ್ಟಿರುವ ಪ್ರಶ್ನೆಗೆ ಸಂದರ್ಭ ಸಹಿತ ಉತ್ತರಿಸಿರಿ. ಇಲ್ಲಿ ನಿಮಗೆ 1 ಪ್ರಶ್ನೆ 2 ಅಂಕದಂತೆ ಇರುತ್ತೆ. ಪ್ರಶ್ನೆ 9ರಲ್ಲಿ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ಇದಕ್ಕೆ ನೀವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಯೊಂದಿಗೆ ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 10ರಲ್ಲಿ UR ಅನಂತಮೂರ್ತಿ ಅವರ ಬಗ್ಗೆ ನೀವು ಬರಿಬೇಕಾಗತ್ತೆ ಮಕ್ಕಳ. ಇದು ಕಂಪ್ಲೀಟಾಗಿ ಬರೆದು ನಿಮಗೆ 2 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ಇದಕ್ಕೆ ನಿಮಗೆ 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 11ರಲ್ಲಿ ನೋಡಿ, ಕ್ಷಿತಿಯಮರ ರೂಪ ನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದ ಲಾರತಿಗೆ ಹಿರಿಯರಲಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ಇಲ್ಲಿ 1 ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕಾಗತ್ತೆ. ಇದಕ್ಕೆ ನಿಮಗೆ 4 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 12ರಲ್ಲಿ ನೋಡಿ, ಕಾಯಕದಲ್ಲಿ ನಿರತನಾಡೆ ಡ್ಯಾಶ್ 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 ಅಂತ ಹೇಳಿ ಲಾಸ್ಟಲ್ಲಿ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಈ ಒಂದು ಪದ್ಯಭಾಗವನ್ನಾದರೂ ನೀವು ಪೂರ್ಣಗೊಳಿಸ್ಬೋದು ಮಕ್ಕಳ. ಅಥವಾ ನಿಮಗೆ ಮತ್ತೊಂದು ಆಯ್ಕೆ ಇದೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ ಡ್ಯಾಶ್ 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 ಅಂತ ಕೊಟ್ಟು ಕೊನೆಯದಾಗಿ ಮುಖವ ನೋಡಲಾಗದು ಅಮುಗೇಶ್ವರ ಅಂತ ಕೊಟ್ಟಿದ್ದಾರೆ. ಈ ಒಂದು ಪದ್ಯಭಾಗವನ್ನು ಸಹ ನೀವು ಬರಿಬೋದಾಗಿದೆ ಮಕ್ಕಳ. ಕೊಟ್ಟಿರುವ 2 ಪದ್ಯಗಳಲ್ಲಿ ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೋ, ಕಂಪ್ಲೀಟಾಗಿ ಬರುತ್ತೋ ಆ ಒಂದು ಪದ್ಯವನ್ನು ನೀವು ಬರಿಬೇಕಾಗತ್ತೆ ಮಕ್ಕಳ. ಓಕೆನಾ ಮಕ್ಕಳ. ಇಲ್ಲಿಗೆ 8ನೇ ತರಗತಿಯ ಕನ್ನಡದಲ್ಲಿ LBA ಆಧಾರಿತ FA4 ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.